ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಎಜುಕೇಷನ್ ಫಸ್ಟ್. ನಾನು ಅರ್ಚನಾ ರವಿಕುಮಾರ್. SSLC PUC ಎಕ್ಸಾಮ್ ಮುಗಿದಿದೆ. ಮುಂದೇನು ಮಾಡೋದು ಅಂತ ಗೊಂದಲ ಸಾಕಷ್ಟು ವಿದ್ಯಾರ್ಥಿಗಳು ಹಾಗೂ ಅವರ ಪೋಷಕರಿಗೆ ಇದ್ದೇ ಇರುತ್ತೆ. PUCನಲ್ಲಿ ಸೈನ್ಸ್ ಮಾಡಿದವರಿಗೆ ಸಾಕಷ್ಟು ಅವಕಾಶಗಳು ಇದೆ. ಇಂತಹವುಗಳ ಪೈಕಿ ಒಂದನ್ನು ನಾನು ಇವತ್ತು ನಿಮ್ಗೆ ತಿಳಿಸ್ಕೊಡ್ತೀನಿ. ಅದೇ ಅಗ್ರಿಕಲ್ಚರಲ್ ಇಂಜಿನಿಯರಿಂಗ್. ಇದೊಂದು ಪ್ರೊಫೆಷ್ನಲ್ ಕೋರ್ಸ್. ಕೃಷಿ, ನೀರಾವರಿ ಮರುಬಳಕೆ, ಫಾರ್ಮ್ ಮಷಿನರಿ ಸ್ಪೆಷಲಿಸ್ಟ್, ಫುಡ್ ಪ್ರಾಸೆಸಿಂಗ್ ಇಂಜಿನಿಯರಿಂಗ್ ಇಂತಹ ಕ್ಷೇತ್ರಗಳಲ್ಲಿ ಶಿಕ್ಷಣ ಮಾಡಬೇಕು ಹಾಗೂ ಉದ್ಯೋಗ ಕಂಡುಕೊಳ್ಳಬೇಕು ಎನ್ನುವರಿಗೆ ಇದು ಬೆಸ್ಟ್ ಚಾಯ್ಸ್. ರಾಜ್ಯ ಸರ್ಕಾರ ಕಂಡಕ್ಟ್ ಮಾಡೋ CET ಮೂಲಕವೇ ಇದರ ಆಯ್ಕೆ ಮಾಡೋದು. ಉತ್ತಮ ರ್ಯಾಂಕಿಂಗ್ ಪಡೆದುಕೊಳ್ಳೋ ವಿದ್ಯಾರ್ಥಿಗಳಿಗೆ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದಲ್ಲಿ ಸುಮಾರು 61 ವಿದ್ಯಾರ್ಥಿಗಳಿಗೆ BTech ಇನ್ ಅಗ್ರಿಕಲ್ಚರಲ್ ಇಂಜಿನಿಯರಿಂಗ್ ಆಯ್ಕೆ ಮಾಡಿಕೊಳ್ಳಬಹುದು. ಅಗ್ರಿ ಇಂಜಿನಿಯರಿಂಗ್ ಇದು 4 ವರ್ಷದ BTech ಕೋರ್ಸ್. ಇದಕ್ಕೆ ಬೇಕಾಗಿರುವ ವಿದ್ಯಾ ಅರ್ಹತೆ ಅಂದರೆ PUC ಸೈನ್ಸ್ ಮತ್ತು CET ರ್ಯಾಂಕಿಂಗ್ಸ್. ಫೀಸ್ ಮೊದಲನೆಯ ಸೆಮಿಸ್ಟರ್ಗೆ 43,000, ಎರಡನೇ ಸೆಮಿಸ್ಟರ್ಗೆ 32,000, ಮೂರನೇ ಸೆಮಿಸ್ಟರ್ಗೆ 36,000 ಮತ್ತು ನಾಲ್ಕನೇ ಸೆಮಿಸ್ಟರ್ಗೆ 32,000. ವಿಶೇಷ ಅಂದರೆ ಇದು ಕೇವಲ ಕ್ಲಾಸ್ ರೂಮ್ಗೆ ಸೀಮಿತವಲ್ಲ. ಫೀಲ್ಡ್ ವಿಸಿಟ್ ಹಾಗೂ ಪ್ರಾಕ್ಟಿಕಲ್ ಟ್ರೈನಿಂಗ್ ಇರುತ್ತೆ. ರಿಯಲ್ ಟೈಮ್ ಎಕ್ಸ್ಪೋಜರ್ಗೆ ಉತ್ತಮವಾದ ಕೋರ್ಸ್. ಇನ್ನು ಈ ಕೋರ್ಸ್ ಓದುವವರಿಗೆ ಯಾವ ರೀತಿ ಉದ್ಯೋಗಾವಕಾಶಗಳು ಇದೆ ಅಂತ ನೋಡೋದಾದರೆ ಅಗ್ರಿಕಲ್ಚರ್ ಇಂಜಿನಿಯರ್, ನೀರಾವರಿ ಇಂಜಿನಿಯರ್, ಫುಡ್ ಪ್ರಾಸೆಸಿಂಗ್ ಇಂಜಿನಿಯರ್, ರಿನ್ಯೂವಬಲ್ ಎನರ್ಜಿ ಕನ್ಸಲ್ಟೆಂಟ್, ರಿಸರ್ಚ್ ಅಸಿಸ್ಟೆಂಟ್ ಆ್ಯಂಡ್ ಲೆಕ್ಚರರ್, ಸರ್ಕಾರಿ ಇಲಾಖೆಗಳು, ಸಾರ್ವಜನಿಕ ವಲಯದ ಸಂಸ್ಥೆಗಳು ಮತ್ತು ಸಂಶೋಧನಾ ಸಂಸ್ಥೆಗಳು, ಅಗ್ರಿ ಸ್ಟಾರ್ಟಪ್ ಇದು ವೇಗವಾಗಿ ಬೆಳೆಯುತ್ತಿರುವ ಕ್ಷೇತ್ರ, ಪ್ರೈವೇಟ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನೀಸ್, ಟ್ರ್ಯಾಕ್ಟರ್ಸ್ ಆ್ಯಂಡ್ ಇರಿಗೇಷನ್ ಎಕ್ವಿಪ್ಮೆಂಟ್, ಹೀಗೆ ಹಲವು ಆಪ್ಷನ್ಸ್ ಇದೆ. ಸೊ ಈ ಕೋರ್ಸ್ಗೆ ನೀವು ಎನ್ರೋಲ್ ಮಾಡಬೇಕು ಅಂತ ಇದ್ದರೆ ಆನ್ಲೈನ್ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡೋಕ್ಕೆ ಲಾಸ್ಟ್ ಡೇಟ್ 4 ಮೇ 26. ಎಲಿಜಿಬಿಲಿಟಿ ಮತ್ತು ನಾನ್ ಎಲಿಜಿಬಿಲಿಟಿ ಲಿಸ್ಟ್ ಅನೌನ್ಸ್ಮೆಂಟ್ 7 ಮೇ 26. ಪ್ರಾಕ್ಟಿಕಲ್ ಟೆಸ್ಟ್ 10ನೇ ತಾರೀಕು ಮೇ 26. ಸೊ ಕೃಷಿ ಹಾಗೂ ನೀರಾವರಿ ಕ್ಷೇತ್ರದಲ್ಲಿ ನಿಮಗೆ ಆಸಕ್ತಿ ಇದ್ದರೆ ಖಂಡಿತವಾಗ್ಲೂ ಇದು ಬೆಸ್ಟ್ ಚಾಯ್ಸ್. ಸೊ ಇನ್ನಷ್ಟು ಕೆರಿಯರ್ ಆಪ್ಷನ್ಸ್ ಬಗ್ಗೆ ತಿಳ್ಕೊಬೇಕಾದ್ರೆ ನ್ಯೂಸ್ ಫಸ್ಟ್ ಎಜುಕೇಷನ್ನ ಸಬ್ಸ್ಕ್ರೈಬ್ ಮಾಡಿ.